ಸರ್ಪ್ರೈಸ್ ಇದೆ ನಿಮಗೆ ಸಂಜೆ ನೋಡೋಣ. Hello guys, good in the morning. When I say good morning, it is actually good morning. ಯಾಕಂದರೆ ಎಷ್ಟಮ್ಮ ಟೈಮ್ ಇವಾಗ 5:30 ಆಗಿದೆ. ನಾವು ಡಿಟಾಕ್ಸ್ ವಾಟರ್ ಕುಡಿದ್ಬಿಟ್ಟು ಇವಾಗ ಪ್ರೀ ವರ್ಕೌಟ್ಗೆ ಬನಾನಾ ತಿಂತಾಯಿದ್ದೀವಿ. ಸೊ ಜಿಮ್ ಯಾಕೆ ಇಷ್ಟು ಬೇಗ ಹೋಗ್ತಾ ಇದ್ದೀವಿ ಅಂದರೆ ನೆಕ್ಸ್ಟ್ 3 days, ಇವತ್ತು ಮಂಡೇ, ಇವತ್ತಿಂದ ವೆಡ್ನೆಸ್ಡೇವರೆಗೂ ನನಗೆ ಆಫೀಸಲ್ಲಿ ಆಡಿಟ್ ಇದೆ. ಸೊ ಕ್ರೇಜಿ ವೀಕ್ ಇರುತ್ತೆ. ಆ್ಯಂಡ್ ದೆನ್ ಏನಂದರೆ ನಿನ್ನೆ ತಾನೇ ವಿ ಜಸ್ಟ್ ವೆಂಟ್ ಬ್ಯಾಕ್ ಟು ಜಿಮ್. ನಿನ್ನೆ ಚೆಸ್ಟ್ ಆ್ಯಂಡ್ ಶೋಲ್ಡರ್ಸ್ ಇತ್ತು. ಟುಡೇ ಇಸ್ ಗೋಯಿಂಗ್ ಟು ಬಿ ಬ್ಯಾಕ್ ಆ್ಯಂಡ್ ಬೈಸೆಪ್ಸ್. ಬಟ್ ದೆನ್ ನಿನ್ನೆ ಒಂದಿನ ಹೋಗಿ ನೆಕ್ಸ್ಟ್ 3 daysಗೆ ನಮಗೆ ರಜಾ ಆಗೋಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ವಿ ಥಾಟ್ ಬೆಳಗ್ಗೆ ಬೇಗ ಎದ್ದು ಹೋಗಿ ಬಂದುಬಿಡೋಣ ಅಂತ. ನಮ್ಮಮ್ಮ ಬೆಳಗ್ಗೆ ಎದ್ದು ಯಾವಾಗಲೂ ಬಾಗಿಲು ತೊಳ್ಕೊಂಡು ನಿಂತ್ಕೊಳ್ಳೋರು. ನಾನು ನಿನ್ನೆನೇ ಹೇಳ್ದೆ ನೋಡು, ಬಂದು ಬಾಗಿಲು ತೆಗ್ದು ಆಚೆ ನೋಡು, ತೊಳ್ದ್ಬಿಟ್ಟೈತಿ. 4 ಗಂಟೆಗೆ ಎದ್ದೇವೆ ನಾವು. ಬರೀ ಇದೇ ಕೆಲಸ ಮಾಡೋದು ನಮ್ಮಮ್ಮ. ಸೊ ಎನಿವೇಸ್ 5:30ಗೆ ಎದ್ದು ನಾವು ಮಿಷನ್ ಅಕಾಂಪ್ಲಿಷ್ಡ್ ಎದ್ದು ರೆಡಿಯಾಗಿದ್ದೀವಿ. ನಾವೇ ಫಸ್ಟ್ ಹೋಗ್ತೀವಿ ಅನ್ಸುತ್ತೆ ಜಿಮ್ಗೆ. ಹೋಪ್ಫುಲಿ ದೇರ್ ವಿಲ್ ನಾಟ್ ಬಿ ಮಚ್ ಪೀಪಲ್ ಹೂ ವಿಲ್ ಬಿ ವರ್ಕಿಂಗ್ ಔಟ್. ಯಾಕಂದರೆ ನಮಗೆ ಮಿಷಿನ್ಸ್ ಬೇಕು. ಪಟ ಅಂತ ವರ್ಕೌಟ್ ಮುಗಿಸಿ ಬಂದು ಐ ಕ್ಯಾನ್ ಗೆಟ್ ರೆಡಿ ಆ್ಯಂಡ್ ಗೋ ಟು ದ ಜಿಮ್. ತೋರಿಸ್ತೀನಿ ನಿಮಗೆ ಇವತ್ತು ಏನೇನು ವರ್ಕೌಟ್ ಮಾಡ್ತೀವಿ ಅಂತ ಆನ್ ಆರ್ ಬ್ಯಾಕ್ ಆ್ಯಂಡ್ ಬೈಸೆಪ್ ಡೇ. ಲೆಟ್ಸ್ ಗೋ. ದ ಅಡ್ವಾಂಟೇಜಸ್ ಆಫ್ ಗೋಯಿಂಗ್ ಟು ದ ಜಿಮ್ ಅರ್ಲಿ ಇನ್ ದ ಮಾರ್ನಿಂಗ್ ನೋಡಿ, ಅಷ್ಟೊಂದು ಜನ ಇಲ್ಲ, ತುಂಬ ಕಮ್ಮಿ ಜನನೇ ಇದ್ದಾರೆ. ಆ್ಯಂಡ್ ನಾವು ಹೋಗಿದ ತಕ್ಷಣ ಫಸ್ಟ್ ಮಾಡೋದೆ ಚೆನ್ನಾಗಿ ವಾರ್ಮಪ್ ಮಾಡಿ ಅದಾದಮೇಲೆ ವಿ ಗಾಟ್ ಇನ್ ಟು ಅವರ್ ಬ್ಯಾಕ್ ವರ್ಕೌಟ್. ಫಸ್ಟ್ ಮಾಡಿದ್ದು ಲ್ಯಾಟ್ ಪುಲ್ ಡೌನ್ ನಾನು. ಅದಾದಮೇಲೆ ಮಮ್ಮಿ ಕೂಡ ಸೇಮ್, ನಾವಿಬ್ಬರು ಸಿಮಿಲರ್ ಎಕ್ಸಸೈಸಸ್ನ ಫಾಲೋ ಮಾಡ್ತೀವಿ. ಕೆಲವೊಂದು ಜಾಸ್ತಿ ಸ್ಟ್ರೆಸ್ ಆಗುವಂಥದ್ದು ಮಮ್ಮಿ ಕೆಲ್ ಮಾಡಿಸಲ್ಲ, ಬಟ್ ಬೋತ್ ಆಫ್ ಅವರ್ ಎಕ್ಸಸೈಸಸ್ ವಿಲ್ ಬಿ ಸಿಮಿಲರ್ ಯಾವಾಗ್ಲೂ. ಅದಾದಮೇಲೆ ರೋಯಿಂಗ್ ಮಾಡಿದ್ವಿ, ರೋಯಿಂಗ್. ಅದಾದಮೇಲೆ ನಾನು ಹ್ಯಾಂಗಿಂಗ್ ಟ್ರೈ ಮಾಡ್ತೀನಿ ಎವ್ರಿ ಡೇ. ಸ್ಟಾರ್ಟಿಂಗಲ್ಲಿ 3 seconds ಆಗ್ತಾ ಇರಲಿಲ್ಲ. ಇವಾಗ ಅಟ್ಲೀಸ್ಟ್ 1 minute ನಾನು ಕಷ್ಟಪಟ್ಟು ಹೆಂಗೋ ನಿಂತ್ಕೋತೀನಿ. ಐ ವಾಂಟ್ ಟು ಅಚೀವ್ ಪುಲ್ ಅಪ್ ಒಂದಾದರೂ ಸರಿ. ಅದಕ್ಕೆ ಅಂತ ನಾನೇನು ಟಾರ್ಗೆಟ್ ಸೆಟ್ ಮಾಡಿಲ್ಲ, ಬಟ್ ಒನ್ ಡೇ ಐ ವಿಲ್ ಡೂ ಇಟ್. ಅದಾದಮೇಲೆ ಫೇಸ್ ಪುಲ್ ಡೌನ್ ಮಾಡಿದ್ವಿ ಇಬ್ಬರು. ಡ್ರೋ ಮಾಡಿ, ಹ್ಯಾಮರ್ ಕರ್ಲ್ ಮಾಡಿ, ಕಂಪ್ಲೀಟ್ ಜಿಮ್ ಸೆಷನ್. ಓಕೆ ಗೈಸ್, ಗೆಸ್ ಹೂಸ್ ಬ್ಯಾಕ್ ಫ್ರಮ್ ದ ವರ್ಕೌಟ್. ಹೆಂಗಿತ್ತು ಗೀತಾ ಅವರೇ? ಸೂಪರ್ ಆಗಿತ್ತು, ಅಂದರೆ ಒಳ್ಳೆ ಫ್ರೆಶ್ ಆಗಿತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ ಡೈಲಿ ಇದೇ ಟೈಮ್ ಕಂಟಿನ್ಯೂ ಮಾಡೋಣ ನೋಡಿ ಅಂತ. ಚೆನ್ನಾಗಿತ್ತು. ಬೆಳಗ್ಗೆನೆ ಫ್ರೆಶ್ ಆಗಿರುತ್ತೆ. ನಮಗೂ ಇಡೀ ನಾನು ವಾಪಸ್ ಬಂದು ತಲೆಗೆ ಎಣ್ಣೆನೂ ಹಚ್ಕೊಂಡ್ಬಿಟ್ಟೆ. ಬಿಕಾಸ್ ಇವಾಗ ನಾನು ಹೇಳ್ದಂಗೆ ಇವತ್ತು ಬೇಗ ಹೋಗ್ಬೇಕು ಆ್ಯಂಡ್ ಸ್ನಾನ ಮಾಡಬೇಕು. ಏನೋ ಹೇಳ್ತಾ ಇದ್ರಿ? ಇಲ್ಲ, ಬೇಗ ಹೋದ್ರೆ ನಾವು ಫ್ರೆಶ್ ಆಗಿರ್ತೀವಿ. ಡೈಲಿ ನಮಗೆ ಚೆನ್ನಾಗಿರುತ್ತೆ. ದಿನ ಎಲ್ಲ ಫ್ರೆಶ್ನೆಸ್ ಇರುತ್ತೆ. ಕರೆಕ್ಟಾ? ಕರೆಕ್ಟ್. ಕೆಲಸನೂ ಬೇಗ ಮನೇಲಾಗುತ್ತೆ. ಈಗ 9 ಗಂಟೆಗೆಲ್ಲ ತಿಂಡಿ ತಿನ್ಬೋದು. ನಾವು 8 ಗಂಟೆಗೆ ಹೋದ್ರೆ ಬರೋದೇ 10 ಗಂಟೆ. ತಿಂಡಿ ತಿನ್ನೋಷ್ಟ್ರೊಳಗೆ 12 ಗಂಟೆ ಆಗಿರುತ್ತೆ. ಇನ್ನೆಲ್ಲಿ ತಿಂಡಿ ತಿನ್ನೋದು, ಎಲ್ಲಿ ಊಟ ಮಾಡೋದು? ಕರೆಕ್ಟ್ ಟೈಮು ಇದನ್ನೇ ಫಾಲೋ ಮಾಡೋದು. ನಾವು ಜಿಮ್ಗೆ ಹೋದಾಗ ನೀರು ಚೆನ್ನಾಗಿ ಕುಡಿತೀವಿ, ಎಳ್ನೀರು ಕುಡಿತೀವಿ ವಾಪಸ್ ಬರ್ತಾ. ಸೊ ಇದೆಲ್ಲ ಮಿಸ್ ಆಗುತ್ತೆ ಜಿಮ್ಗೆ ಹೋಗ್ತಿರೋದಿನ. ಸೊ ದಟ್ಸ್ ದೇರ್. ಇವಾಗ ನಾನು ಹೋಗಿ ಸ್ನಾನಕ್ಕೆ ಹೋಗ್ಬೇಕು. I thought I'll share what I eat for breakfast. ಇವತ್ತು ಆ್ಯಸ್ ಯೂಶುವಲ್ ಓಟ್ ಮೀಲ್. ಇದನ್ನು ನಾನು ಮುಂಚೆನೂ ನಿಮಗೆ ತೋರಿಸಿದ್ದೀನಿ. ಈ ಓಟ್ ಮೀಲಲ್ಲಿ ಎಲ್ಲ ಥರದ ಸೀಡ್ಸ್ ಆ್ಯಂಡ್ ನಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಎಲ್ಲನೂ ನೆನೆಸ್ಬಿಡ್ತೀನಿ ನಾನು ರಾತ್ರಿ ಹೊತ್ತೇನೆ. ಸೊ ಇಫ್ ಯು ಕ್ಯಾನ್ ಸಿ ಇನ್ ದಿಸ್ 1 spoon ಆಫ್ ಓಟ್ ಮೀಲ್ ನಿಮಗೆ ಓಟ್ಸು, ಸನ್ಫ್ಲವರ್ ಸೀಡ್ಸ್, ಮೆಲನ್ ಸೀಡ್ಸ್, ಹಾಲಿಮ್ ಸೀಡ್ಸ್, ಚಿಯಾ ಸೀಡ್ಸ್ ಮತ್ತು ದ್ರಾಕ್ಷಿ. ಆಮೇಲೆ ಇನ್ನೇನು ನೆನೆಸಿದ್ದೀನಿ? ಅಂಜೂರು ನೆನೆಸಿದ್ದೀನಿ. ಓಕೆನಾ? ಇದನ್ನು ರಾತ್ರಿನೇ ನೆನೆಸಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಬೆಳಿಗ್ಗೆ ಯೂಶ್ವಲಿ ನಮ್ಮ ಮಮ್ಮಿಗೆ ಟೈಮ್ ಇರುತ್ತೆ, ನಮ್ಮ ಟೈಮ್ ಇರಲ್ಲ. ಅವರೇ ಬ್ರೇಕ್ಫಾಸ್ಟ್ ರೆಡಿ ಮಾಡೋದು. ಇದಕ್ಕೆ ನಮ್ಮಮ್ಮ ಒಂದು ಬಾಳೆಹಣ್ಣು ಹಾಕ್ತಾರೆ, 1 scoop ವೇ ಪ್ರೋಟೀನ್ ಹಾಕ್ತಾರೆ, ಆಮೇಲೇನು ಡೇಟ್ಸ್ ಒಂದು ಹಾಕ್ತಾರೆ, ಫ್ಲಾಕ್ಸ್ ಸೀಡ್ಸ್ ಪೌಡರು. ನಾನೆಲ್ಲ ಮಾಡಿಟ್ಟಿದ್ದೀನಿ ಗುರು. ಇಟ್ಸ್ ನಾಟ್ ಲೈಕ್ ನಮ್ಮ ಕೈ ಮಾಡಿಸ್ತೀನಿ ಅಂತಲ್ಲ, ನಾನು ಮಾಡಿಟ್ಟಿರೋದನ್ನ ನಮ್ಮಮ್ಮ ರೆಡಿ ಮಾಡ್ತಾರೆ ಅಷ್ಟೇ. ಅಷ್ಟು ಮಾಡಿಲ್ಲ ಅಂದರೆ ಹೆಂಗೆ? ಫ್ಲಾಕ್ಸ್ ಸೀಡ್ಸ್ನ ಫ್ರೈ ಮಾಡಿ ಅದನ್ನು ಪೌಡರ್ ಮಾಡಿ ಇಟ್ಟಿರ್ತೀನಿ. ಅದು ಅಲ್ಲದೆ ಹೊಸದಾಗೆ ವಿ ಲೈಕ್ ದ ಟೇಸ್ಟ್ ಆಫ್ ದಿಸ್ ಐಟಮ್. ಬಿಳಿ ಎಳ್ಳನ್ನ ಇದೊಂದು ಸ್ವಲ್ಪ ಕೋರ್ಸ್ ಗ್ರೈಂಡ್ ಮಾಡಿದ್ದೀನಿ. ಸೊ ಬಿಳಿ ಎಳ್ಳನ್ನ ಅದನ್ನು ಫ್ರೈ ಮಾಡಿಬಿಟ್ಟು ಕೋರ್ಸ್ ಗ್ರೈಂಡ್ ಮಾಡಿ ಇದೆಲ್ಲ ರೆಡಿ ಮಾಡಿ ಇಟ್ಟರೆ ನಮ್ಮಮ್ಮ ಬೆಳಿಗ್ಗೆ ಹೊತ್ತು ಓಟ್ ಮೀಲು ರೆಡಿ ಮಾಡಿ ಇಡ್ತಾರೆ. ನಾನು ಸ್ನಾನ ಮಾಡ್ಕೊಂಬರೋ ಅಷ್ಟರಲ್ಲಿ ರೆಡಿ ಆಗ್ತಾನೆ ತಿನ್ಬಿಡ್ತೀನಿ. ನಾನು ತಿನ್ಬಿಟ್ಟು ಕೆಲಸಕ್ಕೆ ಓಡಬೇಕು. ಇವತ್ತು ಬೇಗ ಇದೆ, ಆಫೀಸ್ ಬೇಗ ಹೋಗ್ಬೇಕು. ಬಟ್ ದೆನ್ ಇವತ್ತು ಸಂಜೆ ಒಂದು ಸರ್ಪ್ರೈಸ್ ಇದೆ ನಿಮಗೆ. ಸಂಜೆ ನೋಡೋಣ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಗೋ ಟು ಆಫೀಸ್ ಇವತ್ತು. ಯಾಕೆ ಏನು ಅಂತ ಎಲ್ಲ ಎಕ್ಸ್ಪ್ಲೈನ್. ಮೇಡಮ್ ಇಷ್ಟೊಂದು ಖುಷಿಯಾಗಿರೋದು, ಇಷ್ಟೊಂದು ಜೋಶ್ ಇರೋದು.
ನಾನು ವಾಪಸ್ ಬಂದ ಮೇಲೆ ನಿಮಗೆ ಹೇಳ್ತೀನಿ ಏನಕ್ಕೆ ಏನು ಅಂತ. ವೆರಿ ಎಕ್ಸೈಟೆಡ್ ಟು ಗೋ ಟು ಆಫೀಸ್ ಇವತ್ತು. ಸೊ ಯಾ ಅಷ್ಟೇ. ಇವಾಗ ನಮ್ಮ ಮಮ್ಮಿನೂ ಸೇಮ್ ಬ್ರೇಕ್ಫಾಸ್ಟ್ ಮಾಡೋದು, ನಾವಿಬ್ರು ಸೇಮ್ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಅವ್ರಿಗೆ ಚಿಯಾ ಸೀಡ್ಸ್, ಬರೀ ಚಿಯಾ ಸೀಡ್ಸ್ ಹಾಕಬೇಕಾದ್ರೆ ಓಟ್ ಮೀಲ್ ಸ್ವಲ್ಪ ಸ್ವೀಟ್ ಅನ್ನಿಸ್ತಾ ಇತ್ತು ಬಿಕಾಸ್ ಆಫ್ ದ ವೇ ಏನು ಪ್ರೋಟೀನ್ ಪೌಡರ್. ಬಟ್ ಇವಾಗ ಹಾಲಿಮ್ ಸೀಡ್ಸ್ ಇರೋದ್ರಿಂದ ಬ್ಯಾಲೆನ್ಸ್ ಮಾಡುತ್ತೆ ಆ ಸ್ವೀಟ್ ಮತ್ತು ನಾರ್ಮಲ್ ಟೇಸ್ಟ್ನ. ಸೊ ಅವ್ರಿಗೂ ಏನೋ ಜಾಸ್ತಿ ಸ್ವೀಟ್ ಅಂತ ಅನ್ಸಲ್ಲ. ಬಾಳೆಹಣ್ಣು ಹತ್ರ ಯಾವುದಾದ್ರೂ ಒಂದು ಸ್ವಲ್ಪ ಇಲ್ಲಿ ಫ್ಯಾಟ್ ಯೂಸ್ ಮಾಡಿದ್ರೆ ನೋಡಿ, ಹಿಂಗ್ಬಿಟ್ಟು ಇಷ್ಟೇಷ್ಟು ಫ್ಯಾಟ್ ಇದೆ, ಅದು ಲೂಸ್ ಮಾಡಿದ್ರೆ ಫುಲ್ ಪಂಪ್ ಕಾಣುತ್ತೆ. ಆದರೂ ನೋಡಿ ಇಲ್ಲೊಂದು ಮೌಂಟೇನ್ ಕಾಣ್ತಾ ಇದೆಯಾ, ಇಲ್ಲೊಂದು ಮೌಂಟೇನ್ ಕಾಣ್ತಾ ಇದೆಯಾ ಗೀತಾ? ಕಾಣ್ತಾ ಇದೆಯಾ? ಓಕೆ, ಕೆಲ್ಸಕ್ಕೆ ಹೋಗಿ ಬರ್ತೀನಿ, ಸಂಜೆ ಮಾತಾಡೋಣ. ಓಕೆನಾ? ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್ ಬಾಯ್. ಹಲೋ ಗೈಸ್, ಐ ನೋ ಸಾಯಂಕಾಲ ಸಿಗ್ತೀನಿ ಕೆಲಸದಿಂದ ಬಂದು ಅಂತ ಹೇಳಿ ಐ ಜಸ್ಟ್ ವ್ಯಾನಿಸ್ಡ್. ಬಂದು ನಾನು ಊಟನೂ ಮಾಡಿಬಿಟ್ಟೆ. ಇವಾಗ ನಾನು 6:30ಗೆಲ್ಲ ಊಟ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಸೊ ದಟ್ 6:30 ಕರೆಕ್ಟಾಗಿ ತಿಂದ್ಬಿಟ್ಟೆ. ಏನು ತಿಂದೆ? ನಮ್ಮಮ್ಮ ಇವತ್ತು ಟೊಮೆಟೊ ತೊಕ್ಕು ಮಾಡಿದರು. ಸೊ ಟೊಮೆಟೊ ತೊಕ್ಕು, ಅನ್ನ, ಪ್ರೋಟೀನ್ಗಂತ ಮೊಟ್ಟೆ, ಆಮೇಲೆ ಫೈಬರ್ಗಂತ ತರಕಾರಿ ಪಲ್ಯ, ಇಷ್ಟೆಲ್ಲ ತಿಂದ್ಬಿಟ್ಟು ಲೈಟಾಗಿ ಒಂದು ರೌಂಡ್ ನಿದ್ದೆನೂ ಮಾಡಿಬಿಟ್ಟೆ ಬಿಕಾಸ್ ಐ ವಾಸ್ ಸೋ ಸ್ಲೀಪಿ. ಬೆಳಿಗ್ಗೆ ಬೇಗ ಎದ್ದಿದ್ದಕ್ಕೂ ಅದಕ್ಕೂ. ಬಟ್ ನಮ್ಮಮ್ಮ ಎಬ್ಸ್ಬಿಟ್ರು ನನ್ನ. ಅದು ಸೋಫಾ ಮೇಲೆ ಮಲ್ಕೊಂಡಿದ್ದೆ ಅಂತ ಇದು ಒಳಗಡೆ ಮಲ್ಕೊ ಅಂದರು. ಬಟ್ ದೆನ್ ಒಂದ್ಸಲ ಇದ್ರೆ ನನಗೆ ಬೂವಾ ಸ್ವೀಟ್ ಇದು ಓದ್ಲು. ಎನಿವೇಸ್, ನಾನು ನಿಮಗೆ ಒಂದು ಸರ್ಪ್ರೈಸ್ ಇದೆ, ಬಂದಮೇಲೆ ಹೇಳ್ತೀನಿ ಅಂತ ಹೇಳಿದೆ. ಆಲ್ಸೋ ಐ ವಾಸ್ ವೇರಿಂಗ್ ದಿಸ್ ವೆರಿ ನೈಸ್ ಪ್ರಿಟಿ ಬ್ಲೂ ಡ್ರೆಸ್ ಇವತ್ತು. ಬಟ್ ದೆನ್ ಏನು ಸರ್ಪ್ರೈಸ್? ಏನದು? ಏನು ಸರ್ಪ್ರೈಸ್ ತೋರಿಸು. ನಮ್ಮಮ್ಮ ಮನೆ ಕೆಲಸ ನೋಡಿದ್ರೆ ಅವ್ರು ಇಗ್ನೋರ್ ಮಾಡಿ ಅಂತ. ಮನೆಯಲ್ಲಿ ಯಾವಾಗಲೂ ಮೇಕಪ್ ಮಾಡ್ಕೊಂಡಿರೋಕ್ಕಂತೂ ಆಗಲ್ಲ. ಮನೆಯಲ್ಲಿ ಹೇಗಿರ್ತೀವೋ ಹಾಗೆ ಇರ್ತೀವಿ ಅಷ್ಟೇ. ನನ್ನ ಹತ್ರ ನೇಮ್ಸಿಲ್ಲ. ಏನಿದು ಏನದು? ಆ್ಯಪಲ್ ವಾಚು 2015-16 ಹೇಳಿದಿದ್ರೆ ಒಂದಿನ ನಾನು ಆ್ಯಪಲ್ ವಾಚ್ ತೊಗೋತೀನಿ ಅಂತ ನಾನು ಖಂಡಿತ ನಂಬ್ತಿರ್ಲಿಲ್ಲ. ಬಟ್ ದೆನ್ ಐ ಹ್ಯಾವ್ ಇಟ್. ಚೆನ್ನಾಗಿದ್ಯಾ? ಮಗು ಕಾಣ್ತಾವಳ? ಇಲ್ಲಿ ಕಾಣ್ತಾ ಇದೆಯಾ? ಅಯ್ಯೋ, ಲುಕ್ ಇಟ್ ದಿಸ್. ಸ್ವೀಟ್ ಇದೆ, ವಾಲ್ಪೇಪರ್ ಹಾಕಿದ್ದೀನಿ. ಸ್ವೈಪ್ ಮಾಡಿದ್ರೆ ಅವಳೆ. ಸೊ ನನ್ನ ಫೋನ್ ವಾಲ್ಪೇಪರ್ ಏನಿದೆ ಅದರಲ್ಲಿ ಯಾವಾಗಲೂ ಆಂಜನೇಯನೇ ಇರ್ತಾರೆ, ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಅದಕ್ಕೇ ಅಟ್ಲೀಸ್ಟ್ ವಾಚಲ್ಲಿ ಸ್ವೀಟ್ ಇದೆ, ವಾಲ್ಪೇಪರ್ ಇರಲಿ ಅಂತ ಒಂದು 3-4 ಫೋಟೋ ಒಳಗೆ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ದ್ಯಾಟ್ ಶಫಲ್ ಆಗಿ ಒಂದಲ್ಲ ಒಂದು ಫೋಟೋ ಬರುತ್ತೆ. ಐ ವಿಲ್ ವೇರ್ ಇಟ್ ಆ್ಯಂಡ್ ಶೋ ಟು ಯು ಹೇಗಿದೆ ಅಂತ. ಇವತ್ತು ನಂಗೆ ಗೊತ್ತಿರೋರೊಬ್ಬರು ಸ್ಕ್ರೀನ್ ಗಾರ್ಡ್ ಅಂಗಡಿ ಇಟ್ಕೊಂಡಿದ್ದಾರೆ ಆಯಿತಾ, ಮಲ್ಲೇಶ್ವರಮಲ್ಲಿ. ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಸ್ಕ್ರೀನ್ ಗಾರ್ಡ್ ಇದೆಯಾ, ಬರ್ಬೋದು ಹಾಕ್ಸೋಕ್ಕೆ ಅಂತ. ಅವರು ಇವತ್ತಿಲ್ಲ ಮೇಡಮ್, ನಾಳೆ ತರಿಸ್ಕೊಡ್ತೀನಿ, ನಾಳೆ ಬನ್ನಿ ಅಂದರು. ಸೊ ನಾಳೆವರೆಗೂ ನಾನು ತುಂಬಾ ಹುಷಾರಾಗಿ ಯೂಸ್ ಮಾಡಬೇಕು ನನ್ನ ಒಂದು ವಾಚ್. ಆದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಹಿಂಗೆ ಐ ಕಾಂಟ್ ಟೆಲ್ ಯು ಇನ್ ವರ್ಡ್ಸ್ ಎಷ್ಟು ಖುಷಿಯಾಗಿದೆ ನನಗೆ ಅಂತ. ಬಿಕಾಸ್ ಇದು ಬರ್ತಾ ಬರಲಿಲ್ಲ, ಬರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅಟ್ ಫೈನಲ್ ಮೂಮೆಂಟ್ ಸಂಭವ ಏನೇನೋ ಜುಗಾಡ್ ಮಾಡಿ ಇದು ಬಂದಿದ್ದು ಹಾಗೆ. ಹಾಂ, ಯಾವುದು ವಾಚು ಬೇಕು ಅಷ್ಟೇ. ಸೊ ಇದು ಯಾವುದು ವಾಚು ಅಂದರೆ ಆ್ಯಪಲ್ ಸೀರೀಸ್ 11 42mm ಇನ್ ರೋಸ್ ಗೋಲ್ಡ್ ಕಲರ್. ಚಲೋದ್ಯಾ ನೋಡಿ. ಸೊ
ನನ್ನ ಫ್ರೆಂಡ್ ಒಬ್ಬರು, ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬರು, ಶಿ ವೆಂಟ್ ಟು ಶಿಕಾಗೋ ಆಯಿತಾ. US ಅಲ್ಲಿ ಯು ನೋ ದಟ್ ಆ್ಯಪಲ್ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಚೀಪಾಗಿ ಸಿಗುತ್ತೆ, ಬೆಟರ್ ದೆನ್ ಎನಿ ಪ್ಲೇಸ್, ಎನಿ ಕಂಟ್ರಿ, ಎನಿ ಪ್ಲೇಸಸ್. ಸೊ ಅದಕ್ಕೆ ಅವ್ರು ಹೋಗುವಾಗಲೇ ನಾನು ಅಂದ್ಕೊಂಡಿದ್ದೆ ದಟ್ ಐ ಶುಡ್ ಗೆಟ್ ಇಟ್ ಅಂತ. ನಮ್ಮ ಆಫೀಸಿಂದ ಸುಮಾರು ಜನ ಈ ಥರ ಹೋಗ್ತಾ ಇರ್ತಾರೆ, ಎಲ್ಲರೂ ಹೋಗಬೇಕಾದ್ರೂ ನಾನು ಅನ್ಕೋತಾ ಇದ್ದೆ ತರಿಸ್ಬೇಕು ಅಂತ. ಬಟ್ ಅದು ವರ್ಕೌಟೇ ಆಗ್ತಾ ಇರಲಿಲ್ಲ, ಯಾಕಂದರೆ ಯಾರ ಜೊತೆನೂ ಆ ಥರ ಬೆಸ್ಟ್ ಫ್ರೆಂಡ್ ಜೊತೆ ಇರೋ ಥರ ಕನೆಕ್ಷನ್ ಇರಲ್ವಲ್ಲ. ಇದು ಬೇಡ, ಅದು ನೋಡು, ಅದು ಬೇಡ, ಇದು ನೋಡು, ಆಫರ್ಸ್ ನೋಡು ಅಂತೆಲ್ಲ ಹೇಳೋಕ್ಕೆ. ಬಟ್ ದೆನ್ ವೆನ್ ಐ ಗಾಟ್ ಟು ನೋ ದಟ್ ನನ್ನ ಬೆಸ್ಟ್ ಫ್ರೆಂಡ್ ಹೋಗ್ತಾ ಇದ್ದಾರೆ ಅಂತ, ಐ ನ್ಯೂ ದಟ್ ದಿಸ್ ಈಸ್ ದ ಟೈಮ್ ದಟ್ ಐ ಶುಡ್ ಗೆಟ್ ಇಟ್ ಅಂತ. ಆಮೇಲೆ ಅವ್ರು ಹೋಗಿದ್ದು ಒಂದು 2-3 ದಿನಕ್ಕೆ ನಾನು ಅಮೆಝಾನಲ್ಲಿ ಆರ್ಡರ್ ಪ್ಲೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 2 ದಿನ ಟ್ರೈ ಮಾಡಿದೆ, ನನ್ನ ಕಾರ್ಡಿಂದ ಆಗಲಿಲ್ಲ, ಅಮೌಂಟೇ ಡಿಡಕ್ಟ್ ಆಗ್ತಾ ಇರಲಿಲ್ಲ. ಸೊ ನನ್ನ ಬೆಸ್ಟ್ ಫ್ರೆಂಡ್ನ ಕಾಮನ್ ಫ್ರೆಂಡ್ ಒಬ್ಬರಿದ್ರು, ಅವರೇನೋ ಆರ್ಡರ್ ಮಾಡಿದರು. ಸೊ ಅವ್ರನ್ನ ಕೇಳಿದೆ, ಆರ್ಡರ್ ಮಾಡ್ತೀರಾ ನಿಮ್ಮ ID-ಯಿಂದ, ನಾನು ನಿಮಗೆ ಟ್ರಾನ್ಸ್ಫರ್ ಮಾಡ್ತೀನಿ ದುಡ್ಡನ್ನ ಅಂತ. ಹಿ ಆಲ್ಸೋ ಸೈಡ್ ಓಕೆ ಮಾಡ್ತೀನಿ ಅಂತ. ಅವ್ರಿಗೆ ಕಳಿಸಿದೆ, ಅವ್ರು ಆರ್ಡರ್ ಪ್ಲೇಸ್ ಮಾಡಿದ್ರು. 1 ವಾರ ಬಿಟ್ಟು ಡೆಲಿವರಿ ಅಂತ ಹೇಳಿದ್ದು. ಅವ್ರು ಇದ್ದಂಥ ಹೋಟೆಲ್ಗೆ ಡೆಲಿವರಿಗೆ ನಾವು ಕೊಟ್ಟಿದ್ದೀವಿ. 1 ದಿನ ಹೋಗಿದ್ದಾರೆ ಡೆಲಿವರಿ ಮಾಡೋಕ್ಕೆ ಅಂತ, ಮಾಡಿಲ್ಲ. ಅಂದರೆ ಮೇಲ್ ರೂಮಲ್ಲಿ ಅವ್ರು ಬಿಡ್ಬೋದು, ಅವ್ರಿಗೆ ಆಪ್ಷನ್ ಇದೆ, ಅವ್ರು ಬಿಟ್ಟಿಲ್ಲ. ಇವರಿಬ್ಬರು ಆಫೀಸಲ್ಲಿ ಇದ್ದಾರೆ ಅಂದ್ಬಿಟ್ಟು, ಅಫ್ಕೋರ್ಸ್ ಆಫೀಸ್ ಕೆಲಸದ ಮೇಲೆ ಹೋಗಿರಲ್ಲ, ಆಫೀಸಲ್ಲಿ ಇದ್ದಾರೆ ಅಂದ್ಬಿಟ್ಟು ವಾಪಸ್ ಹೊರಟೋಗಿದ್ದಾರೆ. ನೆಕ್ಸ್ಟ್ ಡೇ ಡೆಲಿವರಿ ಅಟೆಂಪ್ಟೇ ಮಾಡಿಲ್ಲ, ದೇ ಜಸ್ಟ್ ಕ್ಯಾನ್ಸಲ್ಡ್ ಮೈ ಆರ್ಡರ್. ಐ ವಾಸ್ ಲೈಕ್, ಹೋಯ್ತಾ ಗುರು ಅಷ್ಟೇನಾ ಅಂತ. ಆ್ಯಂಡ್ ಥ್ಯಾಂಕ್ ಗಾಡ್ ಫಾರ್ ದ ಬೆಸ್ಟ್ ಫ್ರೆಂಡ್ ದಟ್ ಐ ಹ್ಯಾವ್. ಲವ್ ಯು ಸಿಂಧು. ಸೊ ಅವ್ರು ಏನು ಮಾಡಿದ್ದಾರೆ, ಇಮಿಡಿಯೇಟ್ಲಿ ಕ್ಯಾಬ್ ತೊಗೊಂಡು ಸೆಂಟ್ರಲ್ ಟೌನ್ಗೆ ಹೋಗಿದ್ದಾರೆ, ಆ್ಯಪಲ್ ಸ್ಟೋರಲ್ಲೇ ನೋಡೋಕ್ಕೆ ಅಂತ. ಸೊ ಆ್ಯಪಲ್ ಸ್ಟೋರ್ಗೆ ಹೋಗಿ ನೋಡಿದ್ರೆ $329 ಇದ್ದಂಥ $329 ಇತ್ತು ಈ ವಾಚು ಅಮೆಝಾನಲ್ಲಿ, ವಿಚ್ ಇಸ್ ಅರೌಂಡ್ 33,000 ಸಮಥಿಂಗ್ ಲೈಕ್ ದಟ್. ಸ್ಟೋರ್ಗೆ ಹೋಗಿ ನೋಡಿದ್ರೆ ಇಟ್ ವಾಸ್ $430, ದಟ್ ಇಸ್ ಅರೌಂಡ್ 41,000-42,000 ಇರ್ಬೋದು. ಪ್ಲಸ್ GST, ಟ್ಯಾಕ್ಸು, ಲೊಸ್ಟು ಅಂತ ಏನೇನೋ ಹೋಗಿ ಆಲ್ಮೋಸ್ಟ್ 44. See, I get WhatsApp messages on my WhatsApp. It still feels like a dream. Anyways, so $430 plus tax ಎಲ್ಲ ಸೇರಿ somewhere around $450-460 ಆಯಿತು. ದಟ್ ವಾಸ್ ಅರೌಂಡ್ 45,000-46,000 ಅನ್ಸುತ್ತೆ ಎಲ್ಲ ಸೇರಿ. ಐ ವಾಸ್ ಲೈಕ್, ಇಂಡಿಯಾದಲ್ಲೇ ಇಟ್ ಇಸ್ 41,000 ಸಿಂಧು, ಸಾರಿ ಐ ಡೋಂಟ್ ವಾಂಟ್ ಟು ಬೈ ಅಂತಂದೆ. ಮೈ ಫ್ರೆಂಡ್ ಈಸ್ ವೆರಿ ಅಂಡರ್ಸ್ಟ್ಯಾಂಡಬಲ್. ಶಿ ವಾಸ್ ಲೈಕ್, ಓಕೆ ಐ ಅಂಡರ್ಸ್ಟ್ಯಾಂಡ್ ಬಿಂದು, ಪರವಾಗಿಲ್ಲ, ಇಟ್ಸ್ ಓಕೆ, ಡೋಂಟ್ ವರಿ, ಇಟ್ಸ್ ಪರವಾಗಿಲ್ಲ, ನೀನು ಇಂಡಿಯಾದಲ್ಲೇ ತಗೋ ಅಂತ ಅಂದರು. ಬಟ್ ದೆನ್ ಐ ವಾಸ್ ಲೈಕ್, 33,000ಕ್ಕೂ 41,000 ಇನ್ ಇಂಡಿಯಾಗೂ ಅಜಗಜಾಂತರ ಡಿಫ್ರೆನ್ಸ್ ಇದೆ. ಸೊ ಐ ವಾಸ್ ಥಿಂಕಿಂಗ್ ಏನು ಮಾಡೋದು ಅಂತ. ಸೊ ನನ್ನ ಇನ್ನೊಂದು ಬೆಸ್ಟ್ ಫ್ರೆಂಡ್ ಇದ್ದಾರೆ, ಆ ಬೆಸ್ಟ್ ಫ್ರೆಂಡು ಬಂದುಬಿಟ್ಟು ಶಿ ಆಲ್ಸೋ ಆರ್ಡರ್ಡ್ ಸಮ್ ಆ್ಯಪಲ್ ಪ್ರಾಡಕ್ಟ್ಸ್ ನನ್ನ ಫ್ರೆಂಡ್ಗೆ ಕ್ಯಾರಿ ಮಾಡೋಕ್ಕೆ ಅಂತ. ಅವ್ರಿಗೆ ನಾನು ಕೇಳಿದೆ, ಅವರು ಲೆಟ್ಸೆ ಥರ್ಸ್ಡೇ ಹೊರಡ್ತಾ ಇದ್ದಾರೆ ಅಂತಂದರೆ, ಟ್ಯೂಸ್ಡೇ ಅವ್ರಿಗೆ ನೈಟ್ ಇತ್ತು, ನಮಗೆ ಬೆಳಗ್ಗೆ ಇತ್ತು. ಆವಾಗ ನಾನು ಕೇಳಿದೆ, ನಿನ್ನ ಅಕೌಂಟಲ್ಲಿ ನನಗೂ ಪ್ಲೇಸ್ ಮಾಡ್ತೀಯಾ, ಬಿಕಾಸ್ ಐ ರಿಯಲಿ ವಾಂಟೆಡ್ ಅಂತ. ಸೊ ಇಟ್ಸ್ ಲೈಕ್, ಓಕೆ ಐ ಡೂ ಇಟ್ ಅಂತ. ನೋಡಿದ್ರೆ ಅವಳು ಅಮೆಝಾನಲ್ಲಿ ಚೆಕ್ ಮಾಡಿದಾಗ ಓವರ್ ನೈಟ್ ಡೆಲಿವರಿ ಮಾಡ್ತೀವಿ, ದಟ್ ಈಸ್ ಬೆಳಗ್ಗೆ 7 o'clock 11 o'clock ಒಳಗಡೆ ವಿ ಕ್ಯಾನ್ ಡೆಲಿವರ್ ಯುವರ್ ವಾಚ್ ಅನ್ನೋ ಒಂದು ಆಪ್ಷನ್ ಇತ್ತು. ಅದಕ್ಕೊಂದು ಸ್ವಲ್ಪ ಜಾಸ್ತಿ ದುಡ್ಡು ಪೇ ಮಾಡಬೇಕಾಯ್ತು. ನಾನು ಅರೌಂಡ್ 1,000 or 1,500 ಡೆಲಿವರಿಗೆ ಅಂತ ಪೇ ಮಾಡಬೇಕಾಯ್ತು. ಬಟ್ ಐ ಗಾಟ್ ಇಟ್. ಸೊ ಆಲ್ಮೋಸ್ಟ್ ಒಂದು $335 or $350 ಸಮಥಿಂಗ್ ಏನೋ ನಾನು ಪೇ ಮಾಡಿದೆ. ದಟ್ ಇಸ್ ಅರೌಂಡ್ 34,000 or 35,000 ಫಾರ್ ಅನ್ ಆ್ಯಪಲ್ ವಾಚ್. ಎನಿವೇಸ್, ಸೊ ಹಂಗಾಯಿತು ಸ್ಟೋರಿ. ಬಟ್ ನಾವು ಪೇ ಮಾಡಿ ಈ ಬೆಸ್ಟ್ ಫ್ರೆಂಡಿಂದ ಆರ್ಡರ್ ಪ್ಲೇಸ್ ಮಾಡಿದ್ಮೇಲೂ ಐ ವಾಸ್ ನಾಟ್ 100% ಗ್ಯಾರಂಟಿ ದಟ್ ಡೆಲಿವರ್ ಆಗುತ್ತೆ ಅಂತ. ಅವಳು ಪಾಪ ಇಮೇಲ್ ಕೂಡ ಕಳಿಸ್ತಾ ಇದ್ಲು ನನಗೆ, ಎವ್ರಿ ಪ್ಯಾಕೇಜಿಂಗ್ ಆಯಿತು, ಶಿಪ್ಮೆಂಟ್ ಆಯಿತು ಅಂತ ಅನ್ನುವಾಗೆಲ್ಲ ಇಮೇಲ್ ಕಳಿಸ್ತಾ ಇದ್ಲು. ಬಟ್ ಐ ವಾಸ್ ಲೈಕ್, ವಾಟ್ ಎವರ್, ಡೆಲಿವರಿ ಆಗಲ್ಲ ಅನ್ನೋ ಥರನೇ ನನ್ನ ಮೈಂಡ್ ಸೆಟ್ ಇತ್ತು. ಬಟ್ ದೆನ್ ಐ ಸಿ, ಇಲ್ಲಿನ ಟೈಮ್ 5 ಗಂಟೆ, ಅಲ್ಲಿನ ಟೈಮ್ 7:15 ಬೆಳಗ್ಗೆ ಇಟ್ ಗಾಟ್ ಡೆಲಿವರ್ಡ್. ಅವ್ರ ಮೇಲ್ ರೂಮಲ್ಲಿ ಇಟ್ಬಿಟ್ಟು ಹೋಗಿದ್ರು. ದೆನ್ ಐ ವಾಸ್ ಲೈಕ್, ಫೈನಲಿ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಸಿಂಧುಗೆ ಹೇಳಿ ಐ ಆಸ್ಕ್ಡ್ ಹರ್ ಟು ಪಿಕ್ ಇಟ್ ಅಪ್. ಆಮೇಲೆ ಸಿಂಧುಗೆ ಅಲ್ಲಿಂದ ಇಲ್ಲಿಗೆ ತರೋಕ್ಕೂ ದೆರ್ ವಾಸ್ ಲಾಟ್ ಆಫ್ ರಿಸ್ಟ್ರಿಕ್ಷನ್ಸ್. ಯಾಕಂದರೆ ಕಸ್ಟಮ್ಸಲ್ಲಿ ಶಿ ಈಸ್ ನಾಟ್ ಸಪೋಸ್ ಟು ಕ್ಯಾರಿ ಗೂಡ್ಸ್ ಈ ಥರ, ಅಂದರೆ ಓಪನ್ ಮಾಡದೇ ಇರೋದು. ಸೊ ಶಿ ಹ್ಯಾಡ್ ಟು ಓಪನ್ ಆ್ಯಂಡ್ ದೆನ್ ವೇರ್ ಆ್ಯಂಡ್ ದೆನ್ ಗೆಟ್ ಇಟ್. ಅದಕ್ಕೇ ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇಲ್ಲ, ಯಾಕೆಂದರೆ ಅನ್ಬಾಕ್ಸ್ ಆಲ್ರೆಡಿ ಮಾಡಿಬಿಟ್ಟಾಗಿದೆ. ಮಾಡಿ ಹಿಂಗೇ ತಂದ್ಕೊಟ್ಟಿರೋದ್ರಿಂದ ಹಾಗೆ ತಂದ್ಕೊಟ್ಟಿದ ತಕ್ಷಣ ನಾನು ನನ್ನ ವಾಚ್ ಜೊತೆ ಪೇರ್ ಮಾಡಿ, ನನ್ನ ಫೋನ್ ಜೊತೆ ಪೇರ್ ಮಾಡಿ ಐ ಸ್ಟಾರ್ಟೆಡ್ ಯೂಸಿಂಗ್ ಫ್ರಮ್ ಆಫ್ಟರ್ನೂನ್. ಚೆನ್ನಾಗಿದೆ ಅಂತ ಹೇಳಿ ಆಯಿತಾ. ಎವ್ರಿಬಡಿ ಲವ್ ದ ಕಲರ್.
ಇಷ್ಟು ಹತ್ತಿರದಿಂದ ನಾನು ಆ್ಯಪಲ್ ವಾಚ್ ನೋಡ್ತಾ ಇರೋದು ಇದೆ. ಎಷ್ಟು ಸಲ ಇಮ್ಯಾಜಿನ್ ಸ್ಟೋರ್ಗೆ ಹೋದ್ರೂ ನಾನು ಯಾವತ್ತೂ ಟ್ರೈನೇ ಮಾಡಿರಲಿಲ್ಲ. ಐ ವಾಸ್ ಲೈಕ್ ವೆನ್ ಐ ಗೆಟ್ ಇಟ್ ಇಸ್ ವೆನ್ ಐ ವೇರಿಂಗ್ ಇಟ್ ಅನ್ನೋ ಥರ ಇರ್ತಿದ್ದೆ. ಸೊ ಬಟ್ ಸ್ಟಿಲ್ ಈ ಬಾಕ್ಸಲ್ಲಿ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ವಾಟ್ ಅ ಲಕ್ಸುರಿ ವಾಚ್ ನೋಡಿ, ವಾಟ್ ಅ ಲಕ್ಸುರಿ ಬಾಕ್ಸ್. ಬರೀ ಫೋನ್ದು ಡೈಲಾಗ್, ಐ ಮೀನ್ ವಾಚ್ದು ಡೈಲಾಗ್ ಬಿಟ್ಟರೆ ಬೇರೆ ಏನಿಲ್ಲ ಇದರಲ್ಲಿ. ಆ್ಯಂಡ್ ದೆನ್ ಇಲ್ಲಿ ನೋಡಿದ್ರೆ ದೇರ್ ಇಸ್ ಮ್ಯಾನ್ಯುಯಲ್, ಅದೇ ಆ್ಯಪಲ್ದು ಏನೇನಿರುತ್ತೆ ಸ್ಟಿಕ್ಕರ್ ಪಕ್ಕರ್ ಅದೆಲ್ಲ ಏನೇನೋ ಇದೆ. ನಾನು ನೋಡಬೇಕು, ನನ್ನ ಕೈಲಿ ಬಾಕ್ಸ್ ತರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಬಿಂದು ಅಂತ ಅಂದಾಗ ನಾನು ಹೇಳಿದೆ ಪ್ಲೀಸ್ ನಿನ್ಗೆ ಏನು ತರೋಕ್ಕಾಗಿಲ್ಲ ಅಂದರೂ ಡೈಲಾಗ್ದು ಮಾತ್ರ ಒಂದು ಕವರು ಇದು ಕುತ್ಕೊಳ್ಳುತ್ತೆ ಅಂತ. ಇದು ಮತ್ತು ಒಂದು ಮೇನ್ ಬಾಕ್ಸ್ ಮಾತ್ರ ತೊಗೊಂಡ್ಬಾ, ಬಿಕಾಸ್ ಐ ವಾಂಟ್ ಟು ಕೀಪ್ ಇಟ್ ಆಸ್ ಅ ಮೆಮೊರಿ ಅಂತ ಹೇಳಿದೆ. ಸೊ ಅವ್ರು ತೊಗೊಂಬಂದಿದ್ದಾರೆ. ಆ್ಯಂಡ್ ಹಿಯರ್ ಇಸ್ ದ ಚಾರ್ಜರ್. ಅವರೆಲ್ಲ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ ವಾಚ್ದು. ಸೊ ಐ ಡೋಂಟ್ ಹ್ಯಾವ್ ಟು ಲೈಕ್ ಡೂ ಎನಿಥಿಂಗ್ ಫಾರ್ ಇಟ್. ಎಲ್ಲ ಸಪ್ರೇಟ್ ಇದೆರಡೂ ಸಪ್ರೇಟ್ ಬರುತ್ತೆ. ಬೆಲ್ಟೂ ಎರಡು ಸಪ್ರೇಟ್ ಬರುತ್ತೆ. ಇದ್ರೊಳಗಡೆ ಬರುತ್ತೆ. ವಯರು ಇನ್ನೊಂದು ಬಾಕ್ಸಲ್ಲಿ ಬರುತ್ತೆ. ಅದನ್ನು ಹಾಂ ಹಿಂಗೆ ಉಲ್ಟಾ ಇರುತ್ತಲ್ಲ, ಇದು ನಿಂಗೆ ಮ್ಯಾಗ್ನೆಟು ಹಿಂಗೆ ಅಟ್ಯಾಚ್ ಮಾಡೋದಷ್ಟೆ. ಟೆಕ್ನಾಲಜಿಯಾ. ಸೊ ಇದೇ ಒಂದು ಗುಡ್ ನ್ಯೂಸ್, ಒಂದು ಹ್ಯಾಪಿ ನ್ಯೂಸ್. ಆ್ಯಂಡ್ ಐ ಫೈನಲಿ ಗಾಟ್ ಇಟ್. ಐ ಸ್ಟಿಲ್ ರಿಮೆಂಬರ್ 2016-17 ಇರಬೇಕಾದ್ರೆ ನಮ್ಮ ಮಮ್ಮಿ ಜೊತೆ ನಾನು ಫಸ್ಟ್ ಐಫೋನ್ ತೊಗೊಳಕ್ಕೆ ಅಂತ ಸಂಗೀತ ಸ್ಟೋರ್ಗೆ ಕಾಲಿಟ್ಟಿದ್ದು. ಆವಾಗ ಅವ್ರು ಹೇಳ್ತಾಯಿದ್ರು ಲೈಕ್ ಇಫ್ ಯು ಟೇಕ್ ಬಿಗ್ಗರ್ ವರ್ಷನ್, ನಾನು ಅವಾಗ ತೊಗೊಂಡಿದ್ದು iPhone 7. ಬಟ್ ದೆನ್ ನೀವು ಇನ್ನೂ ದೊಡ್ಡ ವರ್ಷನ್ ತೊಗೊಂಡ್ರೆ ನಿಮಗೆ ನಾವು ಆ್ಯಪಲ್ ವಾಚ್ನ ಡಿಸ್ಕೌಂಟಲ್ಲಿ ಕೊಡ್ತೀವಿ ಅಂತ. ನಮ್ಮ ಅಮ್ಮಂಗೆ ಹೆಂಗೋ ಕಾಲಿಗೆ ಬಿದ್ದಿದ್ದು ಕಾಡಿ ಬೇಡಿ ಐ ವಾಸ್ ಟೇಕಿಂಗ್ iPhone 7. ಅದ್ರ ಮೇಲೆ ₹1 ಜಾಸ್ತಿ ಆಗೈತೆ ಅಂದಿದ್ರು. ನಮ್ಮಮ್ಮ ವಾಪಸ್ ಕರ್ಕೊಂಬಂದಿರೋರು. ಅವಾಗಿಂದ ನಂಗೆ ಆಸೆ ಇತ್ತು ಐ ವಾಂಟ್ ಟು ಬೈ ಅಂತ. ಫೈನಲಿ ಐ ಗಾಟ್ ಇಟ್. ಫೈನಲಿ ಸೊ ಹ್ಯಾಪಿ. ಅಮ್ಮ ನಿಂಗೆ ಇಷ್ಟ ಆಯ್ತಾ? ನನಗೆ ಕೊಡ್ಬೇಕು, ನಂಗೆ ಇಷ್ಟ ಅಂದರೆ ಅಂತೆ. ಯಾಕಂದರೆ ಮೈಕ್ ಹಾಕಿದ್ದೀನಿ, ಕೇಳಿಸಿರುತ್ತೋ ಇಲ್ಲೋ ಗೊತ್ತಿಲ್ಲ, ಮಮ್ಮಿ ಹೇಳಿದ್ದು. ಸೊ ಅದನ್ನೇ ನಾನು ನಿಮಗೆ ಹೇಳಬೇಕಾಗಿದ್ದು ಬೆಳಗ್ಗೆ ಇದ್ದ. ದಿಸ್ ಇಸ್ ವಾಟ್ ಐ ವಾಂಟೆಡ್. ಕೊಡು, ಇನ್ನಷ್ಟು ಸೌಂಡ್ ಕೊಡು. ಫಸ್ಟೇ ಅವಳ ಅಮ್ಮ ಕಾಪಿರೈಟ್ ಹಾಕಲ್ಲ ನನ್ನ ಮೇಲೆ ಅಂತ. ಇದೇ ವಿಷಯ ನಿಮಗೆ ಹೇಳಬೇಕಾಗಿತ್ತು. ಬೆಳಗ್ಗೆಯಿಂದ ಐ ವಾಸ್ ಸೋ ಎಕ್ಸೈಟೆಡ್ ಫಾರ್ ದಿಸ್. ಬೆಳಗ್ಗೆಯಿಂದನೂ ಅಷ್ಟೇ ನಾನು ಆಫೀಸಲ್ಲಿ ಇವತ್ತು ಸಿಕ್ಕಾಪಟ್ಟೆ ಬ್ಯುಸಿ ಇದೆ, ಲೈಕ್ ಐ ಸೆಡ್ ಆಡಿಟ್ಗೆ. ಬಟ್ ದೆನ್ ಅದ್ರ ಮಧ್ಯದಲ್ಲಿ ಗ್ಯಾಪ್ ಸಿಕ್ಕಿದಾಗೆಲ್ಲ ಐ ವಾಸ್ ಟ್ರೈಂಗ್ ಟು ಸೆಟಪ್ ಆಯಿತಾ. ಇವಾಗೂ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ನಾನು ಅಷ್ಟೊಂದು ಸೆಟಪ್ಪೇ ಮಾಡಿಲ್ಲ. ಐ ಆಮ್ ಜಸ್ಟ್ ವೆಯ್ಟಿಂಗ್. ಐ ವಿಲ್ ಸಿಟ್, ಒಂದು ಯೂಟ್ಯೂಬ್ ಟ್ಯುಟೋರಿಯಲ್ ಹಾಕ್ಬಿಟ್ಟು ಕ್ಲೀನಾಗಿ ಸೆಟಪ್ ಮಾಡ್ತೀನಿ ಎಲ್ಲನೂ. ಐ ಆಮ್ ವೆರಿ ಹ್ಯಾಪಿ. ನನಗೆ ಕನಸು ನನಸಾಗಿರೋ ಮೂಮೆಂಟ್ ಇದು. ಯು ಮೈಟ್ ಥಿಂಕ್ ಇವಳೇನು ವಾಚಿಗೆ ಹಿಂಗೆ ಆಡ್ತಲ್ಲ, ಬಟ್ ಇಟ್ ವಾಸ್ ಅ ಡ್ರೀಮ್ ಆ್ಯಂಡ್ ಇಟ್ಸ್ ಅ ರಿಯಾಲಿಟಿ ನೌ. ಐ ಡಿಸರ್ವ್ ಟು ಬಿ ಹ್ಯಾಪಿ, ಎಕ್ಸೈಟೆಡ್, ಓವರ್ ಎಕ್ಸೈಟೆಡ್, ಎವ್ರಿಥಿಂಗ್. ಆಯಿತಾ? ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಇವತ್ತು ನಾನು ಆದಷ್ಟು ನಾನು ಏನೇನು ತಿಂದೆ ಅಂತ ತೋರಿಸಿದ್ದೀನಿ. ಬಟ್ ದೆನ್ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ನೀವು ಕಮೆಂಟ್ಸಲ್ಲಿ ಹೇಳಿ ಬೇಕು ಅಂದರೆ ವಾಟ್ ಐ ಈಟ್ ಇನ್ ಅ ಡೇ ಟು ಕಂಪ್ಲೀಟ್ ಮೈ ಪ್ರೋಟೀನ್ ಗೋಲ್ಸ್ ಅಂತ ಕೂಡ ನಾನು ವ್ಲಾಗ್ ಮಾಡಿ ಹಾಕ್ತೀನಿ. ಓಕೆನಾ? ಬಾಯ್. ಆ್ಯಪಲ್ ವಾಚ್ ಹೆಂಗಿತ್ತು ಅಂತ ಹೇಳೋದು ಮರಿಬೇಡಿ. ಓಕೆನಾ? ಕಲರ್ ಆ್ಯಂಡ್ ವಾಚ್ ಎರಡು.